ಅಕ್ಕ, ಬಂದು ಕೆಲಸ ಆಯ್ತು. ನಾನಿನ್ನು ಹೊರಡ್ತೀನಿ, ತುಂಬಾ ಲೇಟ್ ಆಗ್ಬಿಡುತ್ತಿಲ್ಲ ಅಂದ್ರೆ. ಅಯ್ಯೋ, ಆಗ್ಲೇ ಹೊರಟ್ಬಿಟ್ಯಾ? ಇದ್ದು ಹೋಗು. ನಿನಗೆ ಕೈಮಾ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಕೈಮಾ ಸಾಂಬಾರ್ ಮಾಡ್ತೀನಿ. ನಿನಗೆ ನನ್ನ ಕೈ ರುಚಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಾ ಅದನ್ನೇ ಮಾಡ್ತೀನಿ. ನೀನು ಊಟ ಮಾಡ್ಕೊಂಡು ಹೋಗುವಂತೆ, ಎಲ್ಲೂ ಹೋಗ್ಬೇಡ. ಇಲ್ಲ ಅಕ್ಕ, ಹೊರಡ್ತೀನಿ. ಇನ್ನ ನನ್ನ ಗಂಡ ಕುಣಿತರ ಮೇಲೆ ಮೊಮ್ಮಗನ್ ಬಿಟ್ಟು ಹೋಗಿದ್ದಾರೆ ಅಂತವ. ಆಮೇಲೆ ನಮ್ಮ ಶಶಾಂಕು ಹೇಳಿಲ್ಲ ನಾನು ಈ ಥರ ಹುಡುಗಿ ನೋಡಕ್ ಹೋಗ್ತೀನಿ ಅಂತಂದ್ರೆ ಇನ್ನೇನಾದರೂ ಅಂತಾನೆ ಅಂತ ಹೇಳಿ ಅವನ ಜೊತೆ ಏನು ಹೇಳಿಲ್ಲ. ಸರಿಯಾಗಿದ್ರೆ ನಾನು ಈಗಲೇ ಹೊರಟ್ಬಿಡ್ತೀನಿ. ನೀನು ಬರೋ ವಿಷಯ ಮೊದಲೇ ಹೇಳಿದ್ರೆ ಬೇರೆ ಎಲ್ಲಾನು ತರಿಸಿ ರೆಡಿ ಮಾಡಿ ಇಡ್ತಾ ಇದ್ದೆ. ಎಷ್ಟೊತ್ತು ಅಡಿಗೆ ಆಗಿದ್ರೆ ಊಟ ಮಾಡ್ಕೊಂಡೆ ಹೋಗ್ಬೋದಿತ್ತು. ನೀವು ಬರೋ ವಿಷಯನೂ ಹೇಳಿಲ್ಲ. ಒಂದಿನ ನೀನು ನಿನ್ನ ಗಂಡ ಮತ್ತೆ ಮೊಮ್ಮಗನ್ನು ಕರ್ಕೊಂಡು ಶಶಾಂಕ್ನು ಕರ್ಕೊಂಡು ಬಾ. ಬಂದು ಒಂದು 2 ದಿನ ಇದ್ದೋಗು. ಅಲ್ಲ, ಒಬ್ಳ ಅಕ್ಕ ಇದ್ದಾಳೆ ಅನ್ನೋದನ್ನ ಮರ್ತೇ ಬಿಟ್ಟಿದೀಯಲ್ವಾ ನೀನು? ನಿನಗೆ ನಾವೇನು ಅಲ್ಲ ಅನ್ಸುತ್ತೆ. ಇವಾಗ ಹೆಣ್ಣು ನೋಡ್ಬೇಕಾಗಿತ್ತು ಅನ್ನೋ ಕಾರಣ ಇಟ್ಕೊಂಡು ಬಂದಿದೀಯ ಅಷ್ಟೇ. ಇಲ್ಲಾಂದಿದ್ರೆ ಇವತ್ತು ಬರ್ತಿರ್ಲಿಲ್ಲ ನೀನು. ಇಲ್ಲ ಇಲ್ಲ, ಬರ್ತೀನಿ. ಒಂದಿನ ಕರ್ಕೊಂಡು ಎಲ್ಲಾರನ್ನೂ ಬಂದು ಇದ್ದು ಹೋಗ್ತೀನಿ. ಇವಾಗಂತೂ ಇರೋಕ್ಕಾಗೋದಿಲ್ಲ. ಇವಾಗ ಬಲವಂತ ಮಾಡಬೇಡ, ನಾನು ನೋಡ್ತೀನಿ. ಸರಿ ಆಯ್ತು. ಶರ್ಮಿಳಕ್ಕ, ಅತ್ತೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ರೂಮಲ್ಲಿ ಮಲ್ಕೊಂಡಿರ್ಬೇಕು. ಇರು, ಕರಿತೀನಿ. ಅಮ್ಮ, ಅಮ್ಮ. ಶರ್ಮಿಳಾ, ಬಂದ್ಯಾ? ಬಂದೇ ಇರಮ್ಮ. ಅಮ್ಮ, ಅಮ್ಮ. ಶರ್ಮಿಳಾ, ಬಂದ್ಯಾ? ಬಂದೇ ಇರಮ್ಮ. ನಿಧಿ, ಅತ್ತೆ, ಹೇಗಿದ್ದೀರಾ? ಕಾಲು ನೋವೆಲ್ಲ ವಾಸಿ ಆಯ್ತಾ? ನೋಡ್ತಾ ಇದೀಯಲ್ಲಮ್ಮ, ಹಿಂಗೆ ಸ್ವಲ್ಪ ನಿಧಾನಕ್ಕೆ ಹಂಗೆ ಓಡಾಡ್ತಾ ಇದ್ದೀನಿ. ಮತ್ತೆ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಸರಿ ನಿಧಿ, ಕುತ್ಕೊಂಡಿರು. ನನಗೆ ಕುಡಿಯೋದಕ್ಕೆ ಏನಾದರೂ ಮಾಡ್ಕೊಂಬರ್ತೀನಿ. ಬೇಡ ಅಕ್ಕ, ಹಂಗಂದ್ರೆ ಹೆಂಗಮ್ಮ ನಿಧಿ? ಇರು, ಅವಳೇನಾದರೂ ಮಾಡ್ಕೊಂಬರ್ತಾಳೆ. ಕುತ್ಕೊ ನೀನು. ಸರಿ. ಮತ್ತೆ ನಿನ್ನ ಗಂಡನ ಮನೆಯವ್ರು ಏನಾದರೂ ಫೋನ್ ಮಾಡಿದ್ರಾ? ಹ್ಞೂ ಅತ್ತೆ, ಚಂದು ಅವರಂತೂ ಅವಾಗವಾಗ ಕಾಲ್ ಮಾಡ್ತಾ ಇರ್ತಾರೆ. ಇನ್ನು ಅತ್ತೆ ಮಾವ ಅಪರೂಪಕ್ಕೆ ಯಾವತ್ತಾದರೂ ಒಂದೊಂದು ದಿನ ಮಾತಾಡ್ತಾರಷ್ಟೇ. ಹೌದಾ? ಸರಿನಮ್ಮ, ಆಯಿತು. ಹೇಗೋ ಚೆನ್ನಾಗಿರು ಮಗಳೇ. ಈಗ ನನ್ನ ಮಗಳಿಗಾದಂಗೆ ನಿನ್ಗಾಗದು ಬೇಡ. ಹಿಂಗೋ ಮಾತುಕತೆ ಆಡ್ಕೊಂಡು ಚೆನ್ನಾಗಿ ಹೊಂದ್ಕೊಂಡು ಬಾಳ್ಕೊಂಡು ಹೋಗು. ಹ್ಞೂ ಅತ್ತೆ. ಇರಮ್ಮ, ತುಂಬ ಕಾಲು ನೋವು. ಒಂಚೂರು ಹಂಗೆ ಕುತ್ಕೋತೀನಿ. ಅಯ್ಯೋ ಅತ್ತೆ, ಬನ್ನಿ ಕುತ್ಕೊಳ್ಳಿ, ಬನ್ನಿ. ನಿಧಿ, ಕುತ್ಕೊಳ್ಳಮ್ಮ ನೀನು. ಇರ್ಲಿ ಅತ್ತೆ, ಪರವಾಗಿಲ್ಲ. ಅಮ್ಮ, ಹಾಲೇ ಇಲ್ವಲ್ಲಮ್ಮ? ಹಾಲಿಲ್ವಾ? ಅಯ್ಯೋ, ಅದೊಂದು ಬೆಕ್ಪಾಟ್ ಆಗಿತ್ತಲ್ಲಮ್ಮ. ಅದೇ ಎಲ್ಲೋ ಕುಡ್ಕೊಂಡು ಹೋಗೈತೆ ಅನ್ಸುತ್ತೆ. ನಾನು ಫ್ರಿಜ್ಗಾರು ತೆಗ್ದಿಟ್ಟಿದ್ರಾಗದು, ನಾನು ಮರ್ತೇ ಬಿಟ್ಟೆ ಕಣಮ್ಮ. ನೋಡಮ್ಮ, ಅಲ್ಲ, ಅಪರೂಪಕ್ಕೆ ಬಂದಿದ್ದಾಳೆ ನಿಧಿ. ನಾನು ನಿನ್ಗೆ ಹೇಳಿದ್ದೆ ತಾನೇ ನಿಧಿ ಬರ್ಬೇಕಾದ್ರೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ ಅಂತ. ಗೊತ್ತಾಗ್ಲಿಲ್ಲಮ್ಮ ಶರ್ಮಿಳಾ. ಸರಿ ಆಯ್ತು, ಈಗಲೇ ಹೋಗು. ಹೋಗಿ ಡೈರಿನಲ್ಲಿ ಹಾಲು ತಗೊಂಬಂದು ಬೇಗ ಮಾಡಿಕೊಡು. ಅಕ್ಕ, ಅಷ್ಟೊಂದೆಲ್ಲ ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? ನನಗೇನು ಬೇಡ. ಈಗ ಬರ್ತಾ ನಾವು ಜ್ಯೂಸ್ ಕುಡ್ಕೊಂಬಂದ ತಾನೇ. ಹೊರಗಡೆ ಕುಡಿಯೋದಕ್ಕೂ ನಮ್ಮ ಮನೆಯಲ್ಲಿ ಕುಡಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಇರು, ಈಗಲೇ ಹೋಗಿ ತಗೊಂಬರ್ತೀನಿ. ಏನು ಬೇಡ ಅಕ್ಕ. ಅತ್ತೆ, ನಾನೇನು ಹೊರಡ್ಲಾ? ಟೈಮ್ ಆಗುತ್ತೆ. ಅಯ್ಯೋ, ಇರಮ್ಮ, ಹೋಗುವಂತೆ. ಇನ್ನು ಈಗಲೇ ಬಂದಿದೆಯಾ? ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಇಲ್ಲ, ಹೊರಡ್ತೀನಿ. ಅಂದರೆ ಟೈಮ್ ಆಗೋಯ್ತು. ಆಮೇಲೆ ಅತ್ತೆ, ನಮಗೆ ನಿಮ್ಮ ಸೊಸೆ ದೀಪ್ತಿಯವ್ರು ಸಿಕ್ಕಿದ್ರು ಇವತ್ತು. ಏನು? ದೀಪ್ತಿ ಸಿಕ್ಕಿದ್ಲಾ? ಮಾತಾಡ್ಸಿದ್ಲಾ ನಿಮ್ಮನ್ನ? ಹ್ಞೂ ಅಮ್ಮ, ಸಿಕ್ಕಿದ್ರು. ಅದೇ ಹೇಳಿದ್ನಲ್ಲ, ಚಂದವ್ರು ಒಂದ್ಸರಿ ಡ್ರೆಸ್ ಎಲ್ಲ ತಂದಿದ್ರಲ್ಲ ಇವಳು ಬರ್ತಡೆಗೆ. ಅದೇ ಶಾಪ್ಗೆ ಹೋಗಿ ಡ್ರೆಸ್ ತಗೊಳ್ಳೋಣ ಅಂತ ಇವಳು ಕರ್ಕೊಂಡು ಹೋದ್ಲು. ನೋಡಿದ್ರೆ ಅದು ಶಾಪ್ ಬೇರೆ ಯಾರ್ದು ಅಲ್ಲ, ನಮ್ಮ ದೀಪ್ತಿ ಎತ್ಕಿದ್ದೀನಿ. ಹೌದಾ? ಹಾಂ, ಸರಿ ಸರಿ. ಆಮೇಲೆ ಏನಿಲ್ಲ, ಮಾತಾಡ್ಸಿದ್ರು ಚೆನ್ನಾಗೇನೇನೆ. ನಿನ್ನ ಬಗ್ಗೆನೂ ಕೇಳಿದ್ರು, ಹೇಗಿದ್ದಾರೆ ಇವಾಗ ಅಂತ. ಚೆನ್ನಾಗಿದ್ದಾರೆ ಅಂತ ಅಂದೆ. ಇನ್ನೇನು ಕೇಳಲಿಲ್ಲ ಅಷ್ಟೇ. ನಿಮ್ಮ ಅಣ್ಣನ ಬಗ್ಗೆ ಏನು ವಿಚಾರಿಸ್ಲಿಲ್ವಾ? ಇಲ್ಲಮ್ಮ, ಅಣ್ಣನ ಬಗ್ಗೆ ಏನು ಕೇಳಲಿಲ್ಲ ಅವರು. ಸ್ವೀಟಿ ಹೇಗಿದ್ದಾಳೆ ಅಂತ ಕೇಳಿದೆ. ಚೆನ್ನಾಗಿದ್ದಾಳೆ ಅವಳು, ಮನೆಯಲ್ಲಿದ್ದಾಳೆ ಅಂತ ಅಂದರು. ಹೌದಾ? ಸರಿ, ಹೋಗ್ಲಿ ಬಿಡಮ್ಮ. ಏನು ಮಾಡೋಕ್ಕಾಗುತ್ತೆ. ಈಗ ನಿಮ್ಮ ಅಣ್ಣನೂ ತಲೆ ಕೆಡಿಸ್ಕೊತಿಲ್ಲ, ಅವಳು ಬೇಡ ಅಂತಲೇ ಆಗ್ಬಿಟ್ಟಿದ್ದಾಳೆ. ನಾನು ಹೇಳಿದೆ ಗಿರೀಶ್ಗೆ, ಹೋಗಪ್ಪ ಮಾತಾಡು, ಹೇಗೋ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ. ಏನು ಕೇಳೋದು ನಮ್ಮ ಮಾತು. ನೀನೇ ನನ್ನ ಮಾತು ಕೇಳ್ತಿಲ್ಲ, ಇನ್ನು ಅವನು ಕೇಳ್ತಾನ? ನೀನಾದರೂ ಹೇಳು ನಿಧಿ. ಇವಳಿಗೆ ಇವಳ ಜೀವನ ಹಿಂಗೆ ಇರಬೇಕಾ ಸಾಯೋವರೆಗೂ? ಏನು ಇವಳಿಗೇನು ವಯಸ್ಸಾಗಿ ಹೋಗ್ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಾಳೆ. ಯಾಕತ್ತೆ, ಏನಾಯ್ತು? ಏನಿಲ್ಲಮ್ಮ, ಅದೇ ಇವಳ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಳಲ್ಲ, ಅಲ್ಲಿ ಯಾರೋ ಮ್ಯಾನೇಜರ್ ಅಂತೆ. ಒಂದಿನ ಮನೆಗೆ ಬಂದಿದ್ದ. ಮನೆಗೆ ಬಂದು, ನಾನು ಇವಳನ್ನು ತುಂಬ ಇಷ್ಟಪಟ್ಟಿದ್ದೀನಿ ಅಮ್ಮ, ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ದ. ನಾನು ಇರೋ ವಿಷಯ ಎಲ್ಲ ಹೇಳ್ಬಿಟ್ಟೆ. ಈ ಥರ ಮದುವೆ ಆಗಿ ಮಗು ಇರೋದು, ಮತ್ತು ಗಂಡನ ಬಿಟ್ಟು ಬಂದಿರೋದು ಎಲ್ಲ ಇದೆ. ಈ ಥರ ಇದ್ರೂ ನೀನು ಮದುವೆ ಮಾಡ್ಕೋತೀಯನಪ್ಪ ಅಂತ ಕೇಳಿದೆ. ಆ ಹುಡುಗನೂ ತುಂಬ ಒಳ್ಳೆಯವನು ಅನಿಸುತ್ತೆ. ಆಯ್ತಮ್ಮ, ನಾನು ಮಾಡ್ಕೋತೀನಿ. ಹಳೇದು ಯಾವುದು ನಾನು ತೆಗಿಯಲ್ಲ. ಇವಾಗ ನಾನು ತುಂಬ ದಿನದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರ ಗುಣ, ಮಾತುಕತೆ,
ನಡವಳಿಕೆ ಎಲ್ಲ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ನಾನು ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಅಂತ ಎಷ್ಟೆಲ್ಲ ಹೇಳ್ದೆ ಗೊತ್ತಾ. ನಾನು ಅವತ್ತಿಂದ ಇವಳಿಗೆ ಹೇಳ್ತಾನೆ ಇದ್ದೀನಿ, ನೋಡು ನಿನಗೂ ಒಂದು ಜೀವನಕ್ಕೆ ಆಧಾರ ಅಂತ ಸಿಗುತ್ತೆ, ಮಾಡ್ಕೋ ಮಾಡ್ಕೋ ಅಂತ. ನನ್ನ ಮಾತೇ ಕೇಳ್ತಿಲ್ಲ ಇವಳು. ಹೌದೇನೆ ಅಕ್ಕ, ನೀನ್ ನನ್ನ ಹತ್ರ ಇದೆಲ್ಲ ಹೇಳೇ ಇಲ್ಲ. ಅಯ್ಯೋ ಏನಂತ ಹೇಳಿ ನಿಧಿ ಇದನ್ನ? ಅಲ್ಲ ಇದಕ್ಕೆ ಏನಂತಾರೆ ಹೇಳು? ನನ್ಗಂತೂ ಈ ಮದ್ವೆ ವಿಚಾರದಲ್ಲಂತೂ ಇಂಟ್ರೆಸ್ಟೇ ಇಲ್ಲ. ಅಯ್ಯೋ ಹಾಗಂದ್ರೆ ಹೇಗೆ ಅಕ್ಕ? ಈಗ ನಿಮ್ಮ ಯಜಮಾನ್ರನ್ನು ಮದುವೆ ಆಗ್ತಿದ್ದಾರೆ ತಾನೇ? ನೀವೇ ಹೇಳಿದ್ರಲ್ಲ ಮದುವೆ ಫಿಕ್ಸ್ ಆಗಿದೆ, ಮದುವೆ ಆಗ್ತಿದ್ದಾರೆ ಅಂತ. ಅವ್ರ ಜೀವನ ಅವ್ರು ನೋಡ್ಕೋತಾರೆ. ಸಾಯೋವರೆಗೂ ನೀವು ಒಂಟಿಯಾಗಿರೋಕ್ಕಾಗುತ್ತಾ? ಈಗ ಎಷ್ಟು ಜನ ಮಾಡ್ಕೊಂಡಿಲ್ಲ ಅಕ್ಕ, ಎಲ್ಲರೂ ಮಾಡ್ಕೋತಾ ಇದ್ದಾರೆ ಇವಾಗ. ಯಾರು ಏನು ಅನ್ಕೊಳ್ಳಲ್ಲ. ಆ್ಯಕ್ಚುಲಿ ಈಗ ನೀವು ಇಲ್ಲಿರೋ ಕಡೆ ನಿಮ್ಮ ಬಗ್ಗೆ ಏನು ವಿಚಾರನೇ ಗೊತ್ತಿಲ್ಲ. ಮದುವೆ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ಮು? ಈಗ ಅವ್ರ ವಿಚಾರ ಗೊತ್ತಿದ್ದು ಮಾಡ್ಕೋತೀನಿ ಅಂತ ರೆಡಿ ಇದ್ದಾರಂತಲ್ಲ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ ನಿಧಿ. ಇವತ್ತು ಮಾಡ್ಕೋತೀನಿ ಅಂತ ಹೇಳ್ಬೋದು, ಆದರೆ ನಾಳೆ ಪರಿಸ್ಥಿತಿ ಹೀಗೆ ಇರುತ್ತಾ? ನೋಡು, ನಾಳೆ ಏನಾಗುತ್ತೋ ಏನೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಕ್ಕೂ ಸಹ ಕಷ್ಟ ಆಗ್ತಿದೆ. ಇವಾಗಲೇನೇ ನಾನು ಇಷ್ಟೆಲ್ಲ ತಪ್ಪು ಮಾಡಿ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನೋವು ತಿಂತಾ ಇದ್ದೀನಿ. ನಾಳೆ ಮತ್ತೆ ಅದೇ ಥರ ಇವ್ರು ಯಾರನ್ನೋ ಮದುವೆ ಮಾಡಿಕೊಂಡು ಮತ್ತೆ ಅದೇ ಥರ ಅನುಭವಿಸೋದಕ್ಕೆ ನನಗಂತೂ ಇಷ್ಟ ಇಲ್ಲಪ್ಪ. ಯಾಕೆ ಹಾಗೆ ಅನ್ಕೋತೀರಾಕ? ನೋಡಿ, ನಿಮಗೂ ಒಳ್ಳೆ ಲೈಫ್ ಸಿಗ್ಬೋದಲ್ವಾ? ಇಲ್ಲ ಇಲ್ಲ, ನನಗೆ ಆ ಮ್ಯಾನೇಜರ್ ಮೇಲೆ ಅಷ್ಟೊಂದೇನು ನಂಬಿಕೆ ಇಲ್ಲ. ಯಾಕಂದರೆ ಅವ್ನು ಸರಿ ಇಲ್ಲ ಕಣೆ. ಎಲ್ಲರನ್ನೂ ಹಾಗೇ ನೋಡ್ತಾ ಇರ್ತಾನೆ ಕೆಟ್ಟ ದೃಷ್ಟಿನಲ್ಲೇ. ನನ್ನನ್ನು ಅದೇ ಥರ ಏನಾದರೂ ಮಿಸ್ಯೂಸ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿರ್ಬೋದು. ನೋಡು ಹೆಂಗೆ ಮಾತಾಡ್ತಾಳೆ ನೋಡಿ ನಿಧಿ. ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳೋದಾಗಿದ್ರೆ ಅವನ ಆಫೀಸಲ್ಲೇ ಏನಾದರೂ ಮಾತಾಡಿ ಇವಳು ಬುಟ್ಟಿಗೆ ಹಾಕ್ಕೊಂಡು ಏನಾದರೂ ಮಾಡ್ಬೋದಿತ್ತು. ಮನೆವರೆಗೂ ಹುಡುಕೊಂಡು ಬಂದು ನನ್ನ ಹತ್ರ ಮಾತಾಡ್ತಿದ್ನಾ ಮದುವೆ ಮಾಡ್ಕೊಡಿ ಅಂತ? ಹೌದಕ್ಕ, ಅತ್ತೆ ಹೇಳ್ತಿರೋದು ಸರಿ ಅನಿಸ್ತಾ ಇದೆ. ಅವ್ರ ಮನೆವರೆಗೂ ಬಂದು ಮದುವೆ ಮಾಡ್ಕೊಡಿ ಅಂತ ಕೇಳಿದ್ದಾರೆ ಅಂತಂದ್ರೆ ಅವ್ರು ನಿನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಅದು ಏನೇ ಆಗಲಿ ನಿಧಿ, ನನಗಂತೂ ಇಷ್ಟ ಆಗಲ್ಲಪ್ಪ ಅದೆಲ್ಲ. ಸರಿ ಇರು, ಮಾತಾಡ್ತಾ ನಿಂತ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೊತ್ತಿಗೆ ಹೋಗಿ ಹಾಲು ತೊಗೊಂಬರ್ತಿದ್ದೆ ನಾನು. ಅದನ್ನು ಬೇಡ ಅಂತೀಯ? ಈಗಲೇ ಹೋಗಿ ಹಾಲು ತೊಗೊಂಬಂದು ನಾನೇನು ಕಾಫಿ ಮಾಡ್ಕೊಡ್ತೀನಿ. ನೋಡ್ದಮ್ಮ ಹೆಂಗೆ ಮಾತಾಡ್ತಾಳೆ ನೋಡ್ತೀಯಾ? ನಮ್ಮ ಗಿರಿನೂ ಅಷ್ಟೇ, ಏನು ಹೇಳಿದ್ರು ಅವನು ಕಿವಿ ಮೇಲೆ ಹಾಕೋತಾ ಇಲ್ಲ. ಅವತ್ತು ದೀಪ್ತಿ ಮನೆಗೆ ಬಂದಿದ್ಲು. ಮನೆಗೆ ಬಂದು ಈಗ ಪ್ರಾಪರ್ಟಿ ಎಲ್ಲ ನೀವೇ ನೋಡ್ಕೊಳ್ಳಿ, ಈ ಥರ ಕಷ್ಟ ಯಾಕೆ ಪಡ್ತಾ ಇದ್ದೀರಾ, ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಯಾಕಿರಬೇಕು ಅಂತ ಹೇಳ್ತಾ ಇದ್ಲು. ಆದರೆ ನನ್ನ ಮಗ ಅದಕ್ಕೆ ಯಾವತ್ತಕ್ಕೂ ಒಪ್ಪಲೇ ಇಲ್ಲ. ಅವಳು ಸರಿ ಅಂದ್ಬಿಟ್ಟು ಹೊಟ್ಟೋದ್ಲಮ್ಮ. ಇವಳು ನೋಡಿದ್ರೆ ಇವಳು ಈ ಥರ ಹೇಳ್ತಾಳೆ. ನಾನು ಏನು ಮಾಡಲಿ ಹೇಳು? ಇಬ್ಬರು ಮಕ್ಕಳ ಜೀವನನೂ ಹಿಂಗೆ ಆಗ್ಬಿಟ್ಟಿದೆ ಕಡಮ್ಮ. ಬಿಡಿಯತ್ತೆ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನೋ, ಬಿಡಮ್ಮ ಹೋಗ್ಲಿ. ಅಂದಾಗೆ ದೀಪ್ತಿ ಅಂಗಡಿ ತುಂಬ ದೊಡ್ಡದಾಗಿ ಮಾಡಿದಾಳ? ಅಯ್ಯೋ ಅತ್ತೆ, ಕೇಳ್ತಿರಲ್ಲ, ಎಷ್ಟು ದೊಡ್ಡದಾಗಿದೆ ಗೊತ್ತಾ ಅದು ಶಾಪು. ನಿಜವಾಗ್ಲೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ವ್ಯಾಪಾರನೂ ಅಷ್ಟೇ ಅತ್ತೆ, ತುಂಬ ಜನ ಬಂದಿದ್ರು. ತುಂಬ ಚೆನ್ನಾಗಿದ್ದಾವೆ ಬಟ್ಟೆಗಳು, ಅಷ್ಟೇ ಕ್ವಾಲಿಟಿ ಇದೆ. ಮತ್ತು ರೇಟುನೂ ಅಷ್ಟೇನು ಹೈಕಾಗಿ ಇಟ್ಟಿಲ್ಲ, ಸ್ವಲ್ಪ ಕಮ್ಮಿನೇ ಇಟ್ಟಿದ್ದಾರೆ. ತುಂಬ ಜನ ಇದ್ರು ಅತ್ತೆ. ಆಮೇಲೆ ಆನ್ಲೈನಲ್ಲೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರಂತೆ. ಆನ್ಲೈನಲ್ಲೂ ಇದೆ, ನೀವು ಬರೋಕ್ಕಾಗಲಿಲ್ಲ ಅಂತಂದರೆ ಆನ್ಲೈನಲ್ಲೇ ನೋಡಿ ಅಲ್ಲೇ ಬುಕ್ ಮಾಡಿ ಮನೆಗೆ ಬರುತ್ತೆ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಶಾಪ್. ಹೌದಾ? ಸರಿ ಬಿಡಮ್ಮ, ಹೋಗಲಿ, ಏನು ಮಾಡೋಕ್ಕಾಗುತ್ತೆ. ಅಂಥ ಕಾಲದಲ್ಲಿ ನಾವು ಅವಳಿಗೆ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ನಮಗೂ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅನಿಸುತ್ತೆ. ಬಿಡು ಹೋಗಲಿ, ಆಗೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು. ಕುತ್ಕೊಳಮ್ಮ, ಕುತ್ಕೋ. ಆವಾಗಿಂದ ನಿಂತೇ ಇದೆಯಾ, ಕುತ್ಕೋ. ನಮ್ಮ ಶರ್ಮಿಳಾ ಹಾಲು ತೊಗೊಂಬಂದು ಕಾಫಿ ಮಾಡ್ತಾಳೆ. ನನಗೂ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ನಾನು ಹೇಳಿದ್ದು ಶರ್ಮಿಳಾ, ಈ ಥರ ನಿಧಿ ಜೊತೆ ಹೋಗ್ತಾ ಇದ್ದೀನಿ ನಮ್ಮ ಶಾಪಿಂಗ್ಗೆ, ಬರಬೇಕಾದ್ರೆ ಇಬ್ಬರು ಒಟ್ಟಿಗೆ ಮನೆಗೆ ಬರ್ತೀವಿ ಅಂತ. ಅದಕ್ಕೆ ನೀವು ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹೌದಾ? ಬಿಡಿಯತ್ತೆ, ಪರವಾಗಿಲ್ಲ, ಕುತ್ಕೋತೀನಿ. ತಾತ ಕ್ಯಾಚ್ ಆಗ್ತೀನಿ, ಇಟ್ಕೊಳ್ಳಿ. ಒಬ್ಬೊಬ್ಬೊಬ್ಬೊಬ್ಬಾ, ಎಷ್ಟು ಜೋರಾಗಿ ಎಸಿತಾ ಇದೆಯೋ ತಾತ. ನೀವು ಜೋರಾಗಿ ಆಗ್ತಾ ಇದ್ದೀರಾ? ಇಲ್ಲ ಕಣಮ್ಮ, ಬಾ ಇವಾಗ ನಿಧಾನಕ್ಕೆ ಹಾಕ್ತೀನಿ. ಬೇಡ ತಾತ, ಸಾಕಾಯ್ತು, ಸುಸ್ತಾಯ್ತು ನನಗೆ ಆಟ ಆಡಿ. ಅಯ್ಯೋ ನಿನ್ನ, ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಸುಸ್ತಾಯ್ತು ಅಂತೀಯಲ್ಲೋ. ಅಯ್ಯೋ ತಾತ, ನಾನು ಸಮ್ಮರ್ ವೆಕೇಷನಲ್ಲಿ ಇದಕ್ಕೆ ಹೋಗ್ತಿದ್ದೀನಲ್ಲ, ಸಮ್ಮರ್ ಕ್ಯಾಂಪ್ಗೆ. ಅಲ್ಲೂ ತುಂಬ ಎಕ್ಸಸೈಸಸ್ ಎಲ್ಲ ಮಾಡಿಸ್ತಾರೆ, ಹಾಗಾಗಿ ಕೈ ಕಾಲೆಲ್ಲ ನೋವು ತಾತ. ಹೌದಾ ಬಂಗಾರ? ಅಷ್ಟೆಲ್ಲ ವರ್ಕೌಟ್ ಮಾಡಿಸ್ತಾರಪ್ಪ ನಿನ್ನ ಕೈಲಿ? ಹೌದು ತಾತ. ನೀವು ಇವಾಗಲೇ ಇದೆಲ್ಲ ಮಾಡಿದ್ರೆ ನಿಮ್ಮ ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸ್ತಾರೆ. ಹೋಗ್ಲಿ ಬಿಡು ಬಂಗಾರ. ತಾತ, ಇನ್ನ ಅಜ್ಜಿ ಬರಲೇ ಇಲ್ಲ. ನಿಮ್ಮ ಅಜ್ಜಿ ದೊಡ್ಡಜ್ಜಿ ಮನೆಗೆ ಹೋಗಿದ್ದಾಳೆ. ದೊಡ್ಡಜ್ಜಿನಾ? ಯಾರು ತಾತ? ದೊಡ್ಡಜ್ಜಿ ಅಂದರೆ ನಿಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರ ಅಕ್ಕನ ಮನೆಗೆ ಹೋಗಿದ್ದಾರೆ. ನೀನು ಚಿಕ್ಕವನಿದ್ದಲ್ಲ, ಆವಾಗ ಅವ್ರು ಬಂದಿದ್ದು. ನೀನು ದೊಡ್ಡವನಾದ್ಮೇಲೆ ಬಂದ, ಅದಕ್ಕೆ ನಿನ್ಗೆ ಗೊತ್ತಾಗಿಲ್ಲ.
ಹೌದಾ, ನನಗೂ ಹೇಳಿದರೆ ನಾನು ಹೋಗ್ತಿದ್ನಲ್ಲ ತಾತ. ಅಯ್ಯೋ ನಿಮ್ಮ ಅಜ್ಜಿ ನಾನು ಹೇಳಿದ ಮಾತು ಎಲ್ಲಪ್ಪ ಕೇಳ್ತಾಳೆ. ನನಗೆ ಹೇಳಿಲ್ಲ ಅವಳು, ಸಡನ್ನಾಗಿ ಬಂದ್ಲು, ಹಿಂಗೆ ಹೋಗ್ತಾ ಇದ್ದೀನಿ ಕಣ್ರಿ ಅಂತ ಹೇಳಿ ಹೋದ್ಲು. ತಾತ ನನ್ನ ಹತ್ರ ನೆನ್ನೆನೇ ಹೇಳಿತ್ತು, ನಿನ್ನೆ ರಾತ್ರಿನೇನೆ ಅಜ್ಜಿ ನಾನು ನಿನಗೆ ಹೊಸ ಮಮ್ಮಿನ ನೋಡೋದಿಕ್ಕೆ ಅಂತ ಊರಿಗೆ ಹೋಗ್ತೀನಿ ಅಂತ ಹೇಳಿತ್ತು. ನಾನು ಹೇಳಿದ್ದೆ ನಾನು ಬರ್ತೀನಿ ಅಂತ, ಆದರೆ ಅಜ್ಜಿ ನನಗೆ ಹೇಳ್ದೇನೆ ಹೋಗ್ಬಿಟ್ಟಿದ್ದಾರೆ. ಓ ಹೌದಾ, ನಿನ್ನ ಹತ್ರ ಹೇಳಿದ್ಲಾ? ಹಾಗಾದರೆ ನನ್ನ ಹತ್ರನೇ ಹೇಳಿಲ್ಲ ಅವಳು. ಬರಲಿ ಕೇಳ್ತೀನಿ ಅವಳನ್ನ. ತಾತ ಕೇಳಬೇಡಿ ತಾತ, ಅಜ್ಜಿ ನನಗೆ ಬೈಯುತ್ತೆ ಆಮೇಲೆ. ಆಮೇಲೆ ತಾತ ಅದು ನಾನು ಮೊನ್ನೆ ಆ ಆಂಟಿ ನನಗೆ ಹೊಡೆದ್ರಲ್ಲ, ಅದನ್ನು ನನ್ನ ಫ್ರೆಂಡ್ ಹತ್ರ ಹೇಳಿದ್ದೆ. ಅದಕ್ಕೆ ಅವನು ಹೇಳ್ದ, ಏನು ಹೇಳ್ದ ಗೊತ್ತಾ, ನೀನು ನನಗೆ ಬೈಬಾರ್ದು ಹೇಳಿದ್ರೆ. ಇಲ್ಲ ಹೇಳಪ್ಪ, ಏನು ವಿಷಯ, ಏನು ಹೇಳು. ಅದು ತಾತ ನನಗೆ ಮಮ್ಮಿ ಹೊಡೆದಿತ್ತಲ್ಲ, ಹೊಸ ಮಮ್ಮಿ, ಅದಕ್ಕೆ ಅವನು ಹೇಳ್ದ ಎಲ್ಲ ಹೊಸ ಮಮ್ಮಿಗಳು ಹಾಗೆ ಕಣೋ, ಅವ್ರನ್ನ ನಂಬಾರ್ದು. ನನಗೆ ಸ್ವಂತ ಮಮ್ಮಿ ಇರ್ತಾರಲ್ಲ, ಅಂದರೆ ಅದೇ ಶರ್ಮಿಳಮ್ಮ ಇದ್ದಾರಲ್ಲ, ಅವರಷ್ಟೇ ಒಳ್ಳೆಯವರು, ಅವರಷ್ಟೇ ನನ್ನ ಮಗು ಅಂತ ನೋಡ್ಕೋತಾರೆ, ಅವ್ರು ಬಿಟ್ಟರೆ ಬೇರೆ ಯಾರು ನೋಡ್ಕೊಳ್ಳಲ್ಲ ಆ ಥರ ಅಂತ ಎಲ್ಲ ಹೇಳ್ದ. ತಾತ ನಾವು ಯಾಕೆ ಶರ್ಮಿಳಾ ಅಮ್ಮನ್ನೇ ಮನೆಗೆ ಕರ್ಕೊಬರ್ಬಾರ್ದು? ಹೌದಪ್ಪ, ನೀನು ಹೇಳೋದು ಸುಳ್ಳು ಅಂತ ನಾನು ಹೇಳಲ್ಲ, ಆದರೆ ಎಲ್ಲ ಪರಿಸ್ಥಿತಿನಲ್ಲೂ ಅದೇ ಥರ ಇರಲ್ಲ. ಯಾಕಂದರೆ ಈಗ ನಿಮ್ಮ ಮಮ್ಮಿ ನೀನು ನೋಡ್ಕೊಳ್ಳಲ್ಲ ಅಂತ ತಾನೇ ಹೋದರು, ಅದಕ್ಕೆ ತಾನೇ ಹೊಸ ಮಮ್ಮಿ ನೋಡಿದ್ದು. ಅವರು ನೋಡ್ಕೊಳ್ಳಿಲ್ಲ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಪಾಪ ಅವ್ರ ಮಮ್ಮಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಿರ್ತಾರೆ, ಆದರೆ ಆ ದೇವ್ರಿಗೆ ಅವ್ರ ಮೇಲೆ ಸಿಟ್ಟು ಬಂದು ಅವ್ರ ಮಮ್ಮಿನ ಅವರಿಂದ ಕರ್ಕೊಂಡ್ಬಿಡ್ತಾರೆ. ಆಗ ಅವರು ಒಂಟಿಯಾದಾಗ ಇನ್ನೊಂದು ಮಮ್ಮಿ, ಹೊಸ ಮಮ್ಮಿ ಬರ್ತಾರೆ. ಕೆಲವೊಬ್ಬರಿಗೆ ಅವರು ಸ್ವಂತ ತಾಯಿ ಥರ ಚೆನ್ನಾಗಿ ನೋಡ್ಕೋತಾರೆ. ಇನ್ನು ಕೆಲವರು ಇರ್ತಾರೆ ಅವರು ಕೆಟ್ಟವರು, ಅವರು ಮಲ್ತಾಯಿಯಾಗಿ ಆ ಮಕ್ಳುಗಳು ತುಂಬ ಹಿಂಸೆ ಕೊಡ್ತಾರೆ. ಎರಡೂ ಥರನೂ ಇರ್ತಾರೆ. ನಾವು ಅವ್ರನ್ನ ಕೆಟ್ಟವರು ಅಂತಲೂ ಅನ್ಬಾರ್ದು, ಒಳ್ಳೆಯವರು ಅಂತಲೂ ಅನ್ಬಾರ್ದು. ಹೌದಾ, ಆದರೂ ನಮ್ಮ ಮಮ್ಮಿ ಅವತ್ತು ಸ್ಕೂಲ್ ಹತ್ರ ಬಂದಿದ್ರಲ್ಲ ತಾತ, ಅವತ್ತು ತುಂಬ ಅಳ್ತಾಯಿದ್ರು. ಮಗನೇ ನನ್ನ ಮಾತಾಡ್ಸಲ್ವ ಅಂತ ಎಷ್ಟೊಂದೆಲ್ಲ ಅಳ್ತಿದ್ರು ಗೊತ್ತಾ. ನನಗೆ ಅವತ್ತು ಅವ್ರ ಮೇಲೆ ಕೋಪ ಇತ್ತು, ಅದಕ್ಕೆ ನಾನು ಅವ್ರ ಜೊತೆ ಮಾತಾಡಲಿಲ್ಲ. ಆದರೆ ಈಗ ಮಮ್ಮಿ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ತಾತ. ಅಯ್ಯೋ ಬಂಗಾರ, ಯಾಕಪ್ಪ ಬೇಜಾರು ಮಾಡ್ಕೋತಿದೀಯಾ? ಅಲ್ಲ, ನಿಮ್ಮ ಮಮ್ಮಿ ಜೊತೆ ಮಾತಾಡಬೇಕು ಅಂತಂದರೆ ನಾನೇನು ಮಾಡಲಿ? ನಾನು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಬಿಡು, ಫೋನ್ ಮಾಡಿಕೊಡು, ಯಾಕೋ ಮಗು ಅವ್ರ ಅಮ್ಮನ ತುಂಬ ನೆನೆಸ್ಕೋತಾ ಇದ್ದಾನೆ, ಮಾತಾಡಲಿ ಅಂತ. ಅಪ್ಪ ಬೈದ್ರೆ? ಇಲ್ಲ ಬೈಯಲ್ಲ, ನಾನು ಹೇಳ್ತೀನಿ ಆಯಿತಾ. ನೀನೇನು ಯೋಚನೆ ಮಾಡಬೇಡ, ಹೋಗು. ಏನಾದರೂ ಓದ್ಕೊಳ್ಳೋದಿದ್ರೆ ಓದ್ಕೊ ಹೋಗು, ಇಲ್ಲಾಂದರೆ ಆಟ ಆಡೋಗಿ ಇನ್ನೊಂದು ಸ್ವಲ್ಪ ಹೊತ್ತು. ಸರಿ ತಾತ, ಆಯಿತು.